ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಸೋಮವಾರಪೇಟೆ ತಾಲೂಕಿನ ಕಿರಗಂದೂರು, ಬೇಳೂರು ಹಾಗೂ ಹರದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿಯಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಕಿರಗಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶನಿವಾರ ಭೂಮಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿ, ಗ್ರಾಮೀಣ ಭಾಗಗಳಲ್ಲಿ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 25 ಕೋಟಿ ರೂಪಾಯಿಯಲ್ಲಿ RDPR ಇಲಾಖೆ ಮೂಲಕ 19 ಕೋಟಿ ಬಳಸಿಕೊಂಡು ಹಲವು ರಸ್ತೆಗಳಿಗೆ ಡಾಂಬರ್ ಮತ್ತು ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲು ಸಾಂಕೇತಿಕವಾಗಿ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ. ಮತ್ತೆ ರಾಜ್ಯ ಸರ್ಕಾರ ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿ ಕೊಟ್ಟಿರುವುದನ್ನು ಬಳಸಿಕೊಂಡು ಇನ್ನಷ್ಟು ಗ್ರಾಮೀಣ ಭಾಗಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತೆ ಎಂದರು. ಕಿರಗಂದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತಾರಾ ಸುಧೀರ್ ಮತ್ತು ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕು ಒಂದು 4-5 ಪಂಚಾಯಿತಿ ಬೆಳಗ್ಗೆ ಕಿರಗಂದೂರಿಂದ ಸ್ಟಾರ್ಟ್ ಮಾಡಿ ಮಾದಾಪುರ, ಗರ್ಗಂದೂರು, ಆಮೇಲೆ ಐಗೂರು, ಆಮೇಲೆ ನೆಕ್ಸ್ಟ್ ಬೇಳೂರು ಪಂಚಾಯತಿಲಿ ಟೋಟಲ್ ಆಗಿ 4-5 ಪಂಚಾಯತಿಲಿ ಅಂದಾಜು 2 ಕೋಟಿ ರೂಪಾಯಿ, ಒಂದು ಅಂದಾಜಿಗೆ 50 lakhs to 60 lakhs ಒಂದೊಂದು ಪಂಚಾಯತಿಗೆ ನಾವು ಆವ್ರೇಜ್ ಆಗಿ ಇಟ್ಕೊಂಡು 5 ಕೆಲಸ ಒಂದೊಂದು ಪಂಚಾಯತಿಗೆ ಗುದ್ಲಿ ಪೂಜೆ ಅಂದರೆ ವಿಶೇಷ ಅನುದಾನ ಏನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನು ನಮ್ಮ 25 ಕೋಟಿ ಕೊಟ್ಟಿರೋದು, ಅದರಲ್ಲಿ 19 ಕೋಟಿ RDPR ಇಲಾಖೆಗೆ ಗ್ರಾಮೀಣ ರಸ್ತೆಗೆ ನಾವು ಏನು ನೇಮಕ ಮಾಡಿದೋ. ಇವತ್ತು 5 ಪಂಚಾಯತಿಗೆ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಐಗೂರು ಗ್ರಾಮ ಪಂಚಾಯತಿ ವ್ಯಾಪ್ತದಲ್ಲಿ ಸುಮಾರು 40 ಲಕ್ಷ ರೂಪಾಯಿ ಈ 50-54 ಕಾಮಗಾರಿನ ಪೂಜೆ ಮಾಡಿದ್ದೀವಿ. ಹಲವಾರು ವರ್ಷದಿಂದ ಕೆಲವು ರೋಡ್ಸ್ಗಳು ಆಗಿಲ್ಲದಿಂದ ಕಾರಣ ಅಂತ ಕೆಲವು ಬಿಟ್ಟೋಗಿರೋಂಥ ರಸ್ತೆಗಳು ಅವೆಲ್ಲ ಸೇರಿಸ್ಕೊಂಡು ಡಾಂಬರೀಕರಣ ಆಗಿರ್ಬೋದು, ಇಲ್ಲಾಂದರೆ ಕಾಂಕ್ರೀಟ್ ಕಾಮಗಾರಿ ಆಗಿದೆ. ಸಾರ್ವಜನಿಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಂಬಂಧಪಟ್ಟ ಅಧಿಕಾರಿಗಳು ಜೊತೆಯಲ್ಲಿ ಸೇರಿಕೊಂಡು ಅದ್ಭುತವಾಗಿ ಕ್ಲೀನಾಗಿ ಕಳಪೆ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ತಾವೆಲ್ಲರೂ ಜವಾಬ್ದಾರಿ ತಗೋಬೇಕು. ಯಾಕೆ ಅಂತಂದರೆ ನಮ್ಮ ಮನೆ ಮುಂದೆ ರೋಡು ನಾವು ಮಾಡಿಸ್ಕೋಬೇಕು, ನಿಂತ್ಕೊಂಡು ಮಾಡಿಸ್ಬೇಕು. ಅದಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ಯಾರ್ಯಾರು ಈ ಭಾಗದ ರೋಡ್ಸ್ಗಳಿದ್ದಾರೆ ಅವ್ರು ಬಂದು ನಿಂತ್ಕೊಂಡು ವ್ಯವಸ್ಥಿತವಾಗಿ ಕಾಮಗಾರಿಗಳನ್ನ ನೋಡ್ಕೋಬೇಕು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಸಂಖ್ಯೆ ಕಾಮಗಾರಿಗಳಿಗೆ ಇನ್ನೂ ಇದೆ. ಯಾಕಂದರೆ ಒಂದೇ ದಿವಸದಲ್ಲಿ ನಾವು ಎಲ್ಲನೂ ಸೇರಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಈ ಏನು ನಮಗೆ 19 ಕೋಟಿ ಏನು ಬಂದಿದೆ ಆದಷ್ಟು ಸೇರಿಸಿದ್ವಿ. ಇನ್ನೂ ಬೇಕಾದಷ್ಟು ಒಂದೊಂದು ಪಂಚಾಯತಿಗೆ ನನ್ನ ಅಭಿಪ್ರಾಯ ಒಂದು 5-6 ಕೋಟಿ ಬೇಕಾ, ಅಂದರೆ ಒಂದು ಸ್ವಲ್ಪ ಉಸಿರಾಡೋಂಥ ಪರಿಸ್ಥಿತಿ. ಇನ್ನೂ 10 ಕೋಟಿ ಇನ್ನೊಂದ್ಸಲಿ ಕೊಟ್ಟವ್ರು ಈಗ ಇಮಿಡಿಯೇಟಾಗಿ. ಅದು ಆ್ಯಕ್ಷನ್ ಪ್ಲ್ಯಾನ್ ಮಾಡಲಿಕ್ಕೆ ನಾವು ತಯಾರಿ ಮಾಡ್ತಾಯಿದ್ವಿ. ಅದರಲ್ಲಿ ಒಂದು ಸ್ವಲ್ಪ ದೊಡ್ಡ ರೋಡ್ಗಳು ತೊಗೊಳಕ್ಕಂತ ನಾವು ಚರ್ಚೆ ಮಾಡ್ತಾಯಿದ್ವಿ. ಕೆಲವರು ಒಂದು ಸಣ್ಣ ರೋಡ್ ಮಾಡಿ ಅಂತ 100 ಮೀಟ್ರ್ 80 ಮೀಟ್ರ್ ಎಲ್ಲೆಲ್ಲಿ ಬಾಕಿಯಾಗಿದೆ ಅದು ಮಾಡಿಸಿ ಅಂತ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು 2 ಕಾಮಗಾರಿ ಸೇರಿ ಆಮೇಲೆ 7 ಕೋಟಿ KRD ಅದು ಆಲ್ಮೋಸ್ಟ್ ಅಂತ ಕೊನೆಯ ಹಂತಕ್ಕೆ ಬಂದಿದೆ ಅಂತ ಕಾಣಿಸುತ್ತೆ. ಅದು ಆಗುತ್ತೆ. ಸಾರ್ವಜನಿಕಕ್ಕೆ ನನಗೆ ಗೊತ್ತಿರೋಂಗೆ ಇನ್ನೂ ಯಾವುದಾದ್ರೂ ರಸ್ತೆಗಳಿದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ನನ್ನ ಹತ್ರ ಬಂದು ಕೇಳ್ಕೊಂಡ್ರೆ 100% ಆ ಕಾಮಗಾರಿಗಳು ಸೇರಿಸ್ತೀವಿ ಅಂತ ಹೇಳ್ತಾ, ಅದ್ಭುತ ಕಾಮಗಾರಿಗೆ ನಾವೆಲ್ಲರೂ ನಿಂತ್ಕೊಂಡು ಅಭಿವೃದ್ಧಿಗೋಸ್ಕರ ಊರಿಗೆ ಒಳ್ಳೇದಾಗಲಿ ಅಂತ ನಾವು ಕೈ ಜೋಡಿಸೋಣ. ವಿದ್ಯುತ್ ಜಾಲದ ಬಲವರ್ಧನೆಯ 120 ಕೋಟಿ ರೂಪಾಯಿಯ ಕಾಮಗಾರಿಗಳಿಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ವಿರಾಜಪೇಟೆ ತಾಲೂಕಿನ ಬಿಟ್ಟಂಗಾಲದಲ್ಲಿ ಭೂಮಿ ಪೂಜೆಯಿಂದ ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಸಚಿವರು, ಕೊಡಗಿನಾದ್ಯಂತ ವಿದ್ಯುತ್ ಮಾರ್ಗಗಳು ಅರಣ್ಯ, ಗುಡ್ಡಗಾಡು ಪ್ರದೇಶ ಮತ್ತು ತೋಟಗಳ ನಡುವೆ ಹಾದು ಹೋಗುತ್ತೆ. ಜಿಲ್ಲೆಯಲ್ಲಿರುವ ವಿದ್ಯುತ್ ಮಾರ್ಗಗಳು ಹಳೆಯದಾಗಿದ್ದು ಇವುಗಳ ಬಲವರ್ಧನೆಯ ಮಹತ್ವಾಕಾಂಕ್ಷಿ ಯೋಜನೆಯನ್ನು ರಾಜ್ಯ ಸರ್ಕಾರ ಅನುಮೋದಿಸಿದೆ. ಕಾಮಗಾರಿಗಳನ್ನು ವರ್ಷದ ಅವಧಿಯ ಒಳಗಾಗಿ ಪೂರೈಸಬೇಕೆಂದು ತಿಳಿಸಿದರು. ಶಾಸಕ ಎಸ್ ಪೊನ್ನಣ್ಣ ಅವರು ಮಾತನಾಡಿ,
ಯೋಜನೆಯಡಿ 870 ಕಿಲೋಮೀಟರ್ ವಿದ್ಯುತ್ ಮಾರ್ಗಗಳ ಬಲವರ್ಧನೆಗೊಳಿಸಲಾಗುತ್ತೆ ಅಂತ ವಿವರಗಳನ್ನು ನೀಡಿದರು. ಅಂಬತ್ತಿಯ ಶಾಲಾ ಸಭಾಂಗಣದಲ್ಲಿ ಆಯೋಜಿತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಲ್ಗೊಂಡು ಜನಸಾಮಾನ್ಯರ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಗಳ ಬಗೆಹರಿಕೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಜಿಲ್ಲಾಧಿಕಾರಿ ವೆಂಕಟರಾಜ ಸೇರಿದಂತೆ ಇಲಾಖಾಧಿಕಾರಿಗಳು, ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು. ಸ್ಕ್ವಾಡ್ರನ್ ಲೀಡರ್ ಎ.ಬಿ. ದೇವಯ್ಯ ಅವರ ಕುರಿತು ತಯಾರು ಮಾಡಲಾದ ಬಾಲಿವುಡ್ ಸಿನಿಮಾ ಸ್ಕೈ ಫೋರ್ಸ್ ಕುರಿತು ಮೂಲ ಕೃತಿಯ ಲೇಖಕ ಐತಿಚಂಡ ರಮೇಶ್ ಉತ್ತಪ್ಪ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೊಡಗಿನ ಮಹಾ ಯೋಧರೊಬ್ಬರ ಕುರಿತು ಹಿಂದಿ ಸಿನಿಮಾ ಒಂದು, ಅದರಲ್ಲಿಯೂ ಅಕ್ಷಯ್ ಕುಮಾರ್ ನಟನೆ ಮಾಡುವ ಸಿನಿಮಾ ತಯಾರಾಗ್ತಾ ಇದೆ ಎಂದಾಗ ಹೆಮ್ಮೆಪಟ್ಟಿದ್ದೆ. 2000 ಇಸವಿಯಿಂದ ಸುಮಾರು 10 ವರ್ಷಗಳ ಕಾಲ ಅಜ್ಜಂಬಾಡ ದೇವಯ್ಯ ಅವರ ಕುರಿತು ಅಧ್ಯಯನ ನಡೆಸಿದ್ದೇನೆ. 1965ರಲ್ಲಿ ಯುದ್ಧ ನಡೆದ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದ್ದೇನೆ. ಸಾಕಷ್ಟು ಮಂದಿ ಸೇನಾಧಿಕಾರಿಗಳು, ಕುಟುಂಬದವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಹಲವು ದಾಖಲೆಗಳನ್ನು ಕಲೆ ಹಾಕಿ ಇಡೀ ದೇಶದಲ್ಲಿಯೇ ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ಬಿ ದೇವಯ್ಯ ಅವರ ಕುರಿತು ಬರೆದ ಮೊದಲ ಪುಸ್ತಕ ನನ್ನ 1965ರ ಯುದ್ಧ ಹಾಗೂ ಕೊಡಗಿನ ಮಹಾವೀರ ಎಂದು ವಿವರಿಸಿದ್ದಾರೆ. ಆದರೆ ಸಿನಿಮಾ ನೋಡಿ ತೀವ್ರ ನಿರಾಸೆಯಾಗಿದೆ. ಸಿನಿಮಾದಲ್ಲಿ ದೇವಯ್ಯ ಅವರ ಹೆಸರನ್ನ ಟಿ. ಕೃಷ್ಣನ್ ವಿಜಯ್ ಅಂತ ಬದಲಾಯಿಸಲಾಗಿದೆ. ಇದು ದೇವಯ್ಯ ಅವರಿಗೆ ಮಾಡಿರುವ ಅವಮಾನ. ನೈಜ ಘಟನೆಗಳಿಂದ ಆಧರಿಸಿದ ಸಿನಿಮಾದಲ್ಲಿ ನೈಜವಾಗಿಯೇ ಇರಬೇಕು. ಇಡೀ ಸಿನಿಮಾದಲ್ಲಿ ದೇವಯ್ಯ ಕೊಡಗಿನವರು, ಕರ್ನಾಟಕದವರು ಎನ್ನುವುದೇ ಇಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಎಲ್ರಿಗೂ ನಮಸ್ತೆ. ನಾನು ಐತಿಚಂಡ ರಮೇಶ್ ಉತ್ತಪ್ಪ. ಆದ್ಮೇಲೆ ಇತ್ತೀಚೆಗೆ ಬಿಡುಗಡೆಯಾದಂಥ ಸ್ಕೈ ಫೋರ್ಸ್ ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಆ ಸಿನಿಮಾದ ಕಂಟೆಂಟ್ ಇದೆಯಲ್ಲ, ಅಜ್ಜಂಬಡ ದೇವಯ್ಯ, ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಡ ದೇವಯ್ಯ ಅವರ ಕಥೆಯನ್ನ ಆಧರಿಸಿದಂತಹ, ನೈಜ ಘಟನೆಯನ್ನು ಆಧರಿಸಿದಂತಹ ಸಿನಿಮಾ ಸ್ಕೈ ಫೋರ್ಸ್. ಅಕ್ಷಯ್ ಕುಮಾರ್ ಕೂಡ ಅದರಲ್ಲಿ ನಟನೆ ಮಾಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆ ಆಗಿದೆ. ಆ ಸಿನಿಮಾದ ಕಂಟೆಂಟ್ ಇದೆಯಲ್ಲ, ಆ ಮೂಲ ಕಥೆಯನ್ನ ಬರೆದವನು ನಾನು. ಅಂದ್ರೆ 1965ರ ಯುದ್ಧ ಹಾಗೂ ಕೊಡಗಿನ ಮಹಾವೀರ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ದೆ. ಮಹಾವೀರ ಚಕ್ರವನ್ನು ಪಡೆದಂತ ಒಬ್ಬ ಕೊಡಗಿನ ಯೋಧನ ಬಗ್ಗೆ ಬರೆದಂತ, ಸೇನಾನಿ ಬಗ್ಗೆ ಬರೆದಂತ ಪುಸ್ತಕ ಅದು ಇಲ್ಲೇ ಇದೆ. ಈ ಪುಸ್ತಕವನ್ನ ಬರೆದಿದ್ದೆ. ಈ ಪುಸ್ತಕದ ಕಂಟೆಂಟ್ ಅನ್ನ ಪೂರ್ತಿಯಾಗಿ ಅವರು ತಗೊಂಡಿದ್ದಾರೆ. ಸುಮಾರು 15 ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಯನ ಮಾಡಿದ್ದೀನಿ. 1965ರ ಯುದ್ಧ ನಡೆದಂತ ಸಾಕಷ್ಟು ಪ್ರದೇಶಗಳಿಗೆ ತೆರಳಿದ್ದೇನೆ. ಸಾಕಷ್ಟು ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದೇನೆ. ಬೇರೆ ಬೇರೆ ಕಡೆಯಿಂದ ಅದಕ್ಕೆ ಅಗತ್ಯವಾದ ಮೂಲ ದಾಖಲೆಗಳನ್ನು ತರಿಸ್ಕೊಂಡಿದ್ದೇನೆ. ಸಾಕಷ್ಟು ಸೇನಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಅವರ ಫ್ಯಾಮಿಲಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ದೇವಯ್ಯ ಅವರ ಪತ್ನಿ ಸುಂದರಿ ದೇವಯ್ಯ ಅವರ ಜೊತೆನೂ ಕೂಡ ಎಲ್ಲ ಮಾಹಿತಿಗಳನ್ನು ತಗೊಂಡು ಈ ಪುಸ್ತಕವನ್ನು ಬರೆದಿದ್ದೇನೆ. ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಎಲ್ಲರೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಸಿನಿಮಾವನ್ನ ಇತ್ತೀಚೆಗೆ ಅದನ್ನ ಸಿನಿಮಾ ಈ ಪುಸ್ತಕವನ್ನ ಸಿನಿಮಾ ಮಾಡಿದಾಗ ನನ್ನ ಕಥೆಯನ್ನ ತಗೊಳ್ತೀನಿ ಅಂತ ಹೇಳಿ ಹೇಳಿದಾಗ ನನಗೆ ಖುಷಿ ಆಯ್ತು. ಕೊಡಗಿನ ಒಬ್ಬ ಯೋಧನ ಬಗ್ಗೆ, ಸೇನಾನಿಯ ಬಗ್ಗೆ ಇಡೀ ವಿಶ್ವದಲ್ಲಿ ನೋಡುವಂತ ಒಂದು ಅವಕಾಶ ಸಿಗುತ್ತೆ. ಕೊಡವರ ಒಂದು ಆ ಕೆಚ್ಚು ಇದೆಯಲ್ಲ, ಅವರ ದೇಶ ಸೇವೆ ಇದೆಯಲ್ಲ, ಅವರ ಸೇನಾ ಪ್ರೀತಿ ಇದೆಯಲ್ಲ, ಅದನ್ನ ತೋರಿಸಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತೇಳಿ ನಿಜವಾಗಿ ನನಗೆ ಖುಷಿಯಾಗಿತ್ತು. ಆದ್ರೆ ಇದರ ಕಾಪಿ ರೈಟ್ ನನ್ನ ಹೆಸರಲ್ಲಿ ಇದ್ರೂ ಕೂಡ ಅವರು ಇಲ್ಲಿವರೆಗೆ ನನ್ನ ಪರ್ಮಿಷನ್ ತಗೊಂಡಿಲ್ಲ. ಅವರು ಕೆಲವರು ಹೇಳಿದ್ರು, ನಿಮ್ ಬಾಂಬೆಗೆ ನೀವು ಬರಬೇಕು, ಅಲ್ಲಿ ರಿಲೀಸ್ ಆಗದ ದಿವಸ ಇರಬೇಕು ಅಂತೇಳಿ. ಆದ್ರೆ ನನ್ಗೆ ಗೊತ್ತಿಲ್ಲದಂಗೆ ಕೆಲವರು ಅದಕ್ಕೆ NOC ಕೊಟ್ಟಿದ್ದಾರೆ. ಅದು ನಮ್ಮವರೇ ಕೊಟ್ಟಿರೋದು. ಇದು ನಿಜವಾಗಿ ದುರಂತ. ಒಂದು ಸಿನಿಮಾವನ್ನ ನೋಡದೆ, ಅದರ ಕಂಟೆಂಟ್ ಅನ್ನು ನೋಡದೆ ನಾವು NOC ಕೊಡಬಾರದು. ಆದ್ರೆ ನಮ್ಮಲ್ಲಿ NOC ಕೊಟ್ಟಿದ್ದಾರೆ. ಸಿನಿಮಾ ನೋಡಿದ ಮೇಲೆ ನನಗೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಸ್ಕ್ವಾಡ್ರನ್ ಲೀಡರ್ ದೇವಯ್ಯನ ಬಗ್ಗೆ ಬರೆದ ಪುಸ್ತಕ ಆಗಿದ್ರು ಕೂಡ ಅಲ್ಲಿನ ಸಿನಿಮಾದ ಪಾತ್ರಧಾರಿಯನ್ನ ಟಿ. ಕೃಷ್ಣನ್ ವಿಜಯ್ ಅಂತೇಳಿ ಮಾಡ್ಕೊಂಡಿದ್ದಾರೆ. ದೇವಯ್ಯ ಅಂತ ಕೊಡ್ಬೋದಿತ್ತು ಅವರಿಗೆ. ಅಜ್ಜಂಬಡ ದೇವಯ್ಯ, A.B. ದೇವಯ್ಯ ಅಂತ ಕೊಟ್ಟಿದ್ರೆ ಏನಾಗ್ತಿತ್ತು ಅವರಿಗೆ? ಇಡೀ ಸಿನಿಮಾದಲ್ಲಿ ವಿಜಯ್ 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 ಅಂತ ಇದೆ. ತಮಿಳುನಾಡಿನ ವ್ಯಕ್ತಿಯೊಬ್ಬರ ಹೆಸರನ್ನ ಹಾಕಿದ್ದಾರೆ. ಯಾಕೆ ಕೊಡವರ ಹೆಸರನ್ನ ಹಾಕಿದರೆ, ಕೊಡಗಿನವರ ಹೆಸರು ಹಾಕಿದ್ರೆ ಇವ್ರಿಗೆ ಏನ್ ತೊಂದರೆ ಆಗ್ತಿತ್ತು ಇವರಿಗೆ? ನಂತರ ಇಡೀ ಸಿನಿಮಾದಲ್ಲಿ ಅವರು ಕೊಡಗಿನವರು ಅಂತೇಳಿ ಯಾವುದೇ ಒಂದು ಪದ ಕೂಡ ಬಂದಿಲ್ಲ. ಅವರು ಕರ್ನಾಟಕದವರನ್ನು ಪದ ಕೂಡ ಬರಲಿಲ್ಲ. ಕೊಡವಾಗ್ಲಿ, ಕನ್ನಡಿಗ ಆಗ್ಲಿ, ಎಲ್ಲೂ ಕೂಡ ಇದು ಬರಲಿಲ್ಲ. ಹೋಗ್ಲಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಅಂತವರ ಒಂದು ಸಮುದಾಯದಿಂದ, ಚಿಕ್ಕ ಸಮುದಾಯದಿಂದ ಬಂದಂತ ಒಂದು ಸೇನಾನಿ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಲಿಲ್ಲ. ಇಡೀ ಸಿನಿಮಾದಲ್ಲಿ ಅದನ್ನು ಕಮರ್ಷಿಯಲ್ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತದಾರರನ್ನು ಹೊಂದಿರುವ ವಿರಾಜಪೇಟೆ ಬ್ಲಾಕ್ನ ನೂತನ ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತರನ್ನೇ ನೇಮಕಗೊಳಿಸಬೇಕು.
ಅಲ್ಲದೆ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ವಿರಾಜಪೇಟೆ ಬ್ಲಾಕ್ನಿಂದ ಅರ್ಹ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರಿಗೆ ಪಕ್ಷದ ಟಿಕೆಟ್ ಅನ್ನು ನೀಡಬೇಕೆಂದು ವಿರಾಜಪೇಟೆಯಲ್ಲಿ ನಡೆದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪ್ರಮುಖರ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಕೋಳುಮಂಡ ರಫೀಕ್ ಅವರ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆಯ ಪುರಭವನದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಪ್ರಮುಖರು ಚರ್ಚೆ ನಡೆಸಿ ಈ ನಿರ್ಣಯ ಕೈಗೊಂಡಿದ್ದಾರೆ. ಅಲ್ಲದೆ ಸಭೆಯ ನಿರ್ಣಯವನ್ನು ಕೂಡಲೇ ಶಾಸಕರಿಗೆ ಮತ್ತು ಡಿಸಿಸಿ ಅಧ್ಯಕ್ಷರಿಗೆ ಕಳುಹಿಸಿಕೊಡುವಂತೆ ತೀರ್ಮಾನಿಸಲಾಗಿದೆ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಪಿಎ ಹನೀಫ್, ವಿರಾಜಪೇಟೆ ತಾಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಅಧ್ಯಕ್ಷರಾದ ಆರ್ಕೆ ಅಬ್ದುಲ್ ಸಲಾಂ, ವಿರಾಜಪೇಟೆ ಪುರಸಭಾ ಸದಸ್ಯರಾದ ಮೊಹಮ್ಮದ್ ರಾಫಿ, ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಾನ್ಸನ್, ವಿರಾಜಪೇಟೆ ಪುರಸಭಾ ಸದಸ್ಯರಾದ ಮತೀನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಮುಖಂಡ ಸಭೆಯಂತೆ ಕರೀಬೋದು, ಇಲ್ಲಿ ಯಾರು ಕಾರ್ಯಕರ್ತರು ಅಂತಿಲ್ಲ. ಈಗ ವೇದಿಕೆಯಲ್ಲಿ ಆದಷ್ಟು ನಾವು ಇರುವ ಸ್ಥಳಾವಕಾಶಕ್ಕೆ ನಾವು ಕರೆದಿದ್ದೇವೆ. ಮುಂದೆ ಕೂತವರು ಎಲ್ಲ ವೇದಿಕೆಗೆ ಗಮನಾಂತರಾಗಿದ್ದೀರಾ. ಎಲ್ಲರೂ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ನಮ್ಮ ಬ್ಲಾಕಿನ ಕಾರ್ಯದರ್ಶಿಗಳಿದ್ದಾರೆ, ಉಪಾಧ್ಯಕ್ಷರುಗಳಿದ್ದಾರೆ, ಹಾಗೂ ಇಲ್ಲಿ ಕೂತಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಅಲ್ಪಸಂಖ್ಯಾತ ಮುಖಂಡರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಯಾರೋ ಬಿಟ್ಟೋಗಿದ್ರೆ ಅನ್ಯತಾ ಭಾವಿಸಬೇಡಿ. ಇದೊಂದು ತುರ್ತು ಸಭೆ ಅಂತ ಹೇಳ್ಬೋದು. ಕಾರಣ, ನಮ್ಮ ಕೊಡಗಿನ ರಾಜಕೀಯ ಬೆಳವಣಿಗೆಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅವರಿಗೆ ತುಂಬ ಧನ್ಯವಾದಗಳು ಅರ್ಪಿಸಿದ್ದೇನೆ ಅಂತ ಹೇಳಿದರೆ, ಅವರ ಕಾರ್ಯವೈಖರಿ, ಅವರ ಎಲ್ಲ ರೀತಿಯ ಬೆಳವಣಿಗೆನೇ ನಮ್ಮ ಇಲ್ಲಿ ಒಂದು ಪಕ್ಷ ಇಷ್ಟು ಗಟ್ಟಿ ಒಟ್ಟಾಗಿ ಬರಲಿಕ್ಕೆ ಕಾರಣ. ಇಲ್ಲಿ ವಿರೋಧ ಪಕ್ಷ ಅಂತ ಹೇಳೋದ್ರಲ್ಲಿ 2-3 ಪಕ್ಷಗಳಿರ್ತದೆ, ಯಾವುದು ಕೂಡ ಇಲ್ಲದಂಥ ಒಂದು ಸಂದರ್ಭ ನಮ್ಮ ಕೊಡಗಿನಲ್ಲಿ ಆಗಿದೆ. ಕಾಂಗ್ರೆಸ್ ವರ್ಸಸ್ BJP, ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಎಲ್ಲರಿಗೂ ಕೂಡ ವೈಯಕ್ತಿಕವಾಗ್ಬಿಟ್ಟು ಇಲ್ಲಿ ಇಂಥ ಸ್ಥಾನಮಾನ ಇರೋರು ಅಂತೆಲ್ಲ ಇಂಡಿವಿಜುವಲ್ ಆಗಿ ಯಾರಿಗೆ ಬೇಕಾದರೆ ಯಾರ ಥರ ಬೇಕಾದ್ರೆ ಏನು ಹೇಳ್ಬೋದು. ಕಳೆದ 20 ವರ್ಷಗಳಿಂದ ನಮ್ಮ ಈ ಭಾಗದಲ್ಲಿ ಪ್ರಾಸ್ತಾವಿಕ ಭಾಷಣದಲ್ಲಿ ರಾಫಿ ಅವರು ಹೇಳಿದಂಗೆ, ನಾನು ಜಿಲ್ಲಾಧ್ಯಕ್ಷರಾಗಿ ಅಂಕಿಅಂಶದಲ್ಲಿ ಹೇಳಿದರೆ 1.5 ವರ್ಷ 2 ವರ್ಷ ಅಂತ ಹೇಳ್ಬೋದು. ಆದರೆ ನಾನು ನಿಮ್ಮೆಲ್ಲರ ಸಹಕಾರದಿಂದ ಇಡೀ ಜಿಲ್ಲೆಯ ನಾಯಕರು ಕೂಡಿ ಒಂದೇ ಒಂದು ನಿರ್ಣಯದಲ್ಲಿ ನನ್ನನ್ನು ಆಯ್ಕೆ ಮಾಡಿದರು ಮತ್ತು ತುಂಬ ಸಂತೋಷವಿದೆ. ಅದೇ ರೀತಿ ಅಲ್ಪಸಂಖ್ಯಾತರ ಘಟಕ ಅಂದರೆ ನಮ್ಮ ಜಾನ್ಸನ್ ಸರ್ ಹೇಳಿದ ರೀತಿಯಲ್ಲಿ ಏನೋ ನಮ್ಮ ಮುಸಲ್ಮಾನರ ಒಂದು ಘಟಕ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸ್ತಾ ಇತ್ತು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆಯ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure.
9360153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs. Gives you treasured memory. Sharda Jewelers. Famous ಎತ್ತರ ಮಂಗಳೂರಿನ ಶಕ್ತಿ ನಗರದ ರೆಸಿಡೆನ್ಷಿಯಲ್ ಶಾಲೆ ಮತ್ತು ಶಕ್ತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕ್ರೀಡೆಯಿಂದ ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ನೂತನ ಮೇಜರ್ ಧ್ಯಾನ್ಚಂದ್ ಒಳಾಂಗಣ ಕ್ರೀಡಾಂಗಣದ ಸಂಕೀರ್ಣವನ್ನು ದಕ್ಷಿಣ ಕನ್ನಡ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಲೋಕಾರ್ಪಣೆಗೊಳಿಸಿದರು. ಈ ಸಂಕೀರ್ಣವು ಸುಮಾರು 3,000 ಚದರ ಅಡಿಯಲ್ಲಿ ನಿರ್ಮಾಣಗೊಂಡಿದ್ದು, ಈ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಟಲ್ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಚೆಸ್, ಕ್ಯಾರಂ ಹಾಗೂ ಇತರೆ ಕ್ರೀಡೆಗಳು ಒಳಗೊಂಡಿರುತ್ತವೆ. ಸಂಸ್ಥೆಯ ಪ್ರಧಾನ ಸಲಹೆಗಾರ ರಮೇಶ್ ಕೆ, ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಕೆಸಿ ನಾಯ್ಕ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸಾಜ್ಜಂಚವರ್ತಿ ಸಂಯುಕ್ತಂ ವಂದಿನಾ ಯೋಜಿತಂ ಮಯಾ ಗ್ರಹಾಣಮಂಗಲಂ ದೀಪಂ ತ್ರೈಲೋಕ್ಯತಿಮಿರಾಸಹಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸನಾತನಧರ್ಮೀಯಾಃ ವಯಂ ಕಿಮಪಿ ಕಾರ್ಯಸ್ಯ ಆರಂಭತಃ ಪೂರ್ವಂ ಭಗವತಸ್ಯ ಪ್ರಾರ್ಥನಾಂ ಕುರ್ಮಃ. ತದರ್ಥಂ ಎಲ್ರಿಗೂ ನಮಸ್ಕಾರ. ಶಕ್ತಿ ವಿದ್ಯಾಸಂಸ್ಥೆಯ ಒಂದು ವಿಶೇಷವಾದ ಕಾರ್ಯಕ್ರಮ ಇವತ್ತು ಮೇಜರ್ ಧ್ಯಾನ್ಚಂದ್ ಅವರ ಹೆಸರಿನಲ್ಲಿ ಒಂದು ಒಳಾಂಗಣ ಕ್ರೀಡಾ ಕಾಂಪ್ಲೆಕ್ಸನ್ನು ಉದ್ಘಾಟನೆ ಮಾಡುವಂಥ ಸೌಭಾಗ್ಯವನ್ನು ನನಗೆ ಈ ಸಂಸ್ಥೆಯ ಸ್ಥಾಪಕರಾಗಿರುವಂಥ ಡಾಕ್ಟರ್ ಕೆ ಸಿ ನಾಯ್ಕ್ ಅವರು ಒದಗಿಸಿದ್ದಾರೆ. ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡೋದು ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ. ಯಾಕೆಂದರೆ 2 ಕಾರಣಗಳಿಗೆ. ಒಂದು, ನಾನು ಹಾಕಿ ಆಡ್ತಾ ಇದ್ದೆ. 2ನೇದ್ದು, ನಾನು ಸೈನ್ಯದಲ್ಲಿ ಕೆಲಸ ಮಾಡಿದ್ದೆ. ಮೇಜರ್ ಧ್ಯಾನ್ಚಂದ್ ಒಬ್ಬ ಕ್ರೀಡಾಪಟು ಅಥವಾ ಯಾವುದೇ ಒಂದು ತನ್ನ ಆಸಕ್ತಿಯ ವಿಷಯದಲ್ಲಿ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ. ಎಕ್ಸಲೆನ್ಸ್ ಅನ್ನುವ ಪಿನಕಲನ್ನು ಯಾರಾದರೂ ಅಚೀವ್ ಮಾಡಿದರೆ ಅದು ಮೇಜರ್ ಧ್ಯಾನ್ಚಂದ್. ಜೀವನದಲ್ಲಿ ನಮ್ಮ ಗುರಿ ಸದಾ ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಳ್ತೇವ, ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೇವ, ನಾವು ಆಯ್ಕೆ ಮಾಡ್ಕೊಳ್ಳೋದು ಇನ್ನೊಬ್ಬರು ಹೇಳಿದ್ದನ್ನಲ್ಲ. ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ವಿ ಶುಡ್ ಸ್ಟ್ರೈವ್ ಟು ಅಚೀವ್ ಎಕ್ಸಲೆನ್ಸ್. ಅಂಥ ಎಕ್ಸಲೆನ್ಸ್ಗೆ ಯಾರಾದರೂ ಒಬ್ಬರು ಮಾದರಿ ಅಂತ ಇದ್ದರೆ ಅದು ಮೇಜರ್ ಧ್ಯಾನ್ಚಂದ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ.
ದೇಶದ ಅಭಿವೃದ್ಧಿಯಾಗ್ತಾ ಇದ್ದರೂ ಅಷ್ಟೇ ಪ್ರಮಾಣದಲ್ಲಿ ಹಗರಣಗಳು, ಭ್ರಷ್ಟಾಚಾರಗಳು ಹೆಚ್ಚಾಗಲು ದುರಾಸೆಯೇ ಕಾರಣವಾಗಿದೆ ಎಂದು ನಿವೃತ್ತ ನ್ಯಾಯಮೂರ್ತಿ ಮತ್ತು ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಶನಿವಾರ ಸಂತೆ ಸಮೀಪದ ಆಲೂರು ಸಿದ್ದಾಪುರ ಜಾನಕಿ ಕಾಳಪ್ಪ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಯ 20ನೇ ವರ್ಷದ ವಾರ್ಷಿಕೋತ್ಸವ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಲಂಚ, ಭ್ರಷ್ಟಾಚಾರ, ಹಗರಣಗಳಂತಹ ಅನ್ಯಾಯಗಳು ಆಗಲು ವ್ಯಕ್ತಿಯ ತಪ್ಪಲ್ಲ, ಸಮಾಜದ ತಪ್ಪು. ಜನರು ಅನ್ಯಾಯದ ಕೆಲಸ ಮಾಡಿಸಲು ಅಧಿಕಾರಿಗಳಿಗೆ ಲಂಚ ಕೊಡ್ತಾರೆ. ಇದರಿಂದ ಭ್ರಷ್ಟಾಚಾರದ ಸಮಾಜ ನಿರ್ಮಾಣವಾಗ್ತಾ ಇದೆ ಎಂದು ಕಳವಳ ವ್ಯಕ್ತಪಡಿಸಿದರು. ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅಂತ. ಅದನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಹೇಳ್ತಾ ಇತ್ತು. ಆದ್ದರಿಂದ ಬಹಳಷ್ಟು ಜನರಲ್ಲಿ ಆ ತೃಪ್ತಿ ಅನ್ನೋ ಗುಣ ಇತ್ತು. ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು, ಸನ್ಯಾಸಿ ಆಗ್ತೇನೆ ಅಂತ ಅದರ ನಂತರ ಅಲ್ಲ, ಕೆಲಸ ಸಿಗ್ತೀನಿ ಬೇಡ ಸನ್ಯಾಸಿ ಆಗ್ತೇನೆ ಅಂತ ಅಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ಆಂಬಿಷನ್ ಅಂತೇವೆ ಇಂಗ್ಲಿಷಲ್ಲಿ. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಲಿಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಲಿಲ್ಲ. ಅಂಥ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ. ಯಾಕಂದ್ರೆ ಅಂಥ ಹಣವನ್ನು ಬ್ಯಾಂಕಲ್ಲಿ ಇಡಕ್ಕಾಗಲ್ಲ, ಮನೆಯಲ್ಲೇ ಇಟ್ಕೊಳ್ಬೇಕು. ಮನೆಯಲ್ಲಿ ಇಟ್ಕೊಂಡಿದ್ರೆ ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ದಾಳಿ ಮಾಡ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಇಷ್ಟೊಂದು ನಗದು ಹಣ ಮನೆಯಲ್ಲಿದ್ದರೆ ಮಕ್ಕಳು ಮುಂದೆ ಏನಾಗ್ತಾರೋ ಯೋಚನೆ ಎಲ್ಲರಿಗೂ ಇದ್ದೇ ಇರ್ತದೆ. ನಿದ್ದೆ ಬರಲ್ಲ, ನಿದ್ದೆಗೆ ಮತ್ತೆ ತಗೊಳ್ಬೇಕು. ಆಲೂರು ಸಿದ್ದಾಪುರ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಪ್ರಾಂಶುಪಾಲೆ ಕೆಎನ್ ಭಾರತಿ, ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತ ಹಾಗೂ ಜಿಲ್ಲಾಧ್ಯಕ್ಷ ಹಾಗೂ ಕಾನೂನು ಸಲಹೆಗಾರ ಮನೋಜ್ ಬೋಪಯ್ಯ, ಸಾಯಿ ಎಜುಕೇಷನ್ ಮ್ಯಾನೇಜಿಂಗ್ ಟ್ರಸ್ಟಿ ಎಚ್ಕೆ ಶಿವಪ್ರಕಾಶ್, ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಭರತ್ ಕುಮಾರ್, ಸಾಯಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಟಿಪಿ ಜೀವನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಎಲ್ಲರೂ ಕೂಡ ಯಾರು ಕೂಡ ಸುಪೀರಿಯರ್ ಅಲ್ಲ, ಇನ್ಫೀರಿಯರ್ ಅಲ್ಲ ಹುಟ್ಟುವಾಗ. ಆದರೆ ನಾವು ನಮ್ಮನ್ನು ಹೇಗೆ ತೊಡಗಿಸ್ಕೊಳ್ತೀವಿ, ಯಾವ ಕಾರ್ಯದಲ್ಲಿ ತೊಡಗಿಸ್ಕೊಳ್ತೀವಿ, ನಾವು ಎಷ್ಟು ಎಫರ್ಟ್ ಹಾಕ್ತೀವಿ, ನಾವು ಹೇಗೆ ಪ್ರಯತ್ನ ಮಾಡ್ತೀವಿ, ಅದರ ಮೇಲೆ ನಾವು ನಂಬರ್ 1 ನಂಬರ್ 2 ಅಂತ ಡಿಸೈಡ್ ಆಗುವಂಥದ್ದು. ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ತನ್ನದೇ ಆದ ಟ್ಯಾಲೆಂಟ್ ಇರ್ತದೆ. ಅವರವರ ಫೀಲ್ಡಲ್ಲಿ ಅವರವರ ನಂಬರ್ 1 ಆಗಲಿಕ್ಕೆ ಎಲ್ಲರಿಗೂ ಸಾಧ್ಯ ಇರುತ್ತೆ. ನಾನು ಪ್ರತಿ ಸಲ ಹೇಳ್ತೀನಿ, ನೀವು ಡ್ರೈವರ್ ಆದರೆ ಒಳ್ಳೆ ಡ್ರೈವರ್ ಆಗಬೇಕು. ಅಂದರೆ ಕಾರು ಓಡಿಸ್ತಾ ಇರ್ಬೇಕಾದ್ರೆ ಒಳ್ಳೆ ಡ್ರೈವರ್ ಆಗಿರಬೇಕು. ನೀವು ಸ್ಟೂಡೆಂಟ್ ಆಗಿರುವಾಗ ಒಳ್ಳೆ ಸ್ಟೂಡೆಂಟ್ ಆಗಿರಬೇಕು. ನೀವು ಟೀಚರ್ ಆಗಿರುವಾಗ ನೀವು ಒಳ್ಳೆ ಟೀಚರ್ ಆಗಿರಬೇಕು. ನೀವೆಲ್ಲಾದರೂ ಒಂದು ಸೈಂಟಿಸ್ಟ್ ಆಗಿದ್ರೆ ಒಳ್ಳೆ ಸೈಂಟಿಸ್ಟ್ ಆಗಬೇಕು. ಅಥವಾ ನೀವೊಂದು ಈವನ್ ಹೇರ್ ಕಟ್ಟಿಂಗ್ ಸಲೂನ್ ಇಟ್ಕೊಂಡ್ರು ಕೂಡ ನಿಮ್ಮ ಹೇರ್ ಕಟ್ಟಿಂಗ್ ಸಲೂನ್ ಹೇಗಿರಬೇಕು ಅಂತಂದ್ರೆ ಬೇರೊಂದು ಹೇರ್ ಕಟ್ಟಿಂಗ್ ಸಲೂನಿಂದ ನಂದು ಬೆಟರ್ ಸರ್ವಿಸ್ ನಾನು ಕೊಡ್ತಾ ಇದ್ದೇನೆ, ನಂದು ಪರ್ಫೆಕ್ಷನ್ ಇದೆ. ನೀವೊಂದು ಪೇಂಟರ್ ಆದರೆ ಬೆಸ್ಟ್ ಆರ್ಟಿಸ್ಟ್ ಆಗಿ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಮಾತಾಡಿದ್ದು ಹೋಗ್ತೀವಿ ಅಥವಾ 1 ಗಂಟೆ ಇರ್ತೀವಿ. ಆದರೆ ನಾವು ಮಾತಾಡುವ ಕೆಲವು ವಿಷಯಗಳನ್ನು ನಾವು ಚೆನ್ನಾಗಿ ಕೇಳಿಕೊಂಡ್ರೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಂತ ನನ್ನ ಅನಿಸುತ್ತೆ. ಅದರಿಂದ ಮಕ್ಕಳು ಇಂಥ ಸ್ಕೂಲಿಗೆ ಹೋಗಿ ನೀವು ಮುಂದೆ ಬಂದು ಬೇರೆ ಬೇರೆ ರೀತಿಯ ಒಂದು ಮಾರ್ಕ್ಸ್ ಕಾರ್ಡ್ ತಗೊಂಡ್ಬರ್ತಾರೆ. ನಾವು ಫಸ್ಟ್ ನಮ್ಮ ಮಕ್ಕಳು ಮಾರ್ಕ್ಸ್ ಕಾರ್ಡ್ ನೋಡೋದಕ್ಕಿಂತ ಮುಂಚೆ ನಿನ್ ಫ್ರೆಂಡ್ ಇದ್ದಾನಲ್ಲ ಅವನಿಗೆ ಇಷ್ಟ, ಅದೇ ನಿನ್ ಫ್ರೆಂಡ್ ಇದ್ದಾನಲ್ಲ ಅವಳಿಗೆ ಇಷ್ಟ, ಅದೇ ಪಕ್ಕದ ಮನೆಯಲ್ಲಿ ಅವ್ರ ಮಗಳಿಗೆ ಇಷ್ಟ, ಬಾರಿ ಆಟ ಆಡ್ತಾರೆ, ನನ್ನ ಮಗಳು ಬಾರಿ ಚೆನ್ನಾಗಿ ಓದ್ತಾರೆ ಅಂತ. ಹೌದಾ ಇಲ್ಲ? ಕೊಡಗಿನ ಅಭಿವೃದ್ಧಿ, ರಾಷ್ಟ್ರ ರಕ್ಷಣೆ, ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಗಣನೀಯ ಕೊಡುಗೆ ನೀಡಿರುವ ಜಿಲ್ಲೆಯ 2 ಪ್ರಬಲ ಸಮುದಾಯಗಳಾದ ಅರೆಭಾಷಾ ಗೌಡ ಸಮೂಹ ಮತ್ತು ಕೊಡವ ಸಮುದಾಯಗಳ ನಡುವೆ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಿರುವ ಭಿನ್ನಾಭಿಪ್ರಾಯದ ಬಗೆಹರಿಕೆಗೆ ಜಿಲ್ಲೆಯ ಹಾಲಿ ಮತ್ತು ಮಾಜಿ ಶಾಸಕರು, ಸಂಸದರು ಮುಂದಾಗಬೇಕೆಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಜಿಲ್ಲಾಧ್ಯಕ್ಷ ಅಮೀನ್ ಮೊಹ್ಸಿನ್ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಟ್ಟೆಮಾಡು ಮೃತ್ಯುಂಜಯ ದೇವಾಲಯದ ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟಂತೆ ಮೂಡಿರುವ ಭಿನ್ನಾಭಿಪ್ರಾಯಗಳನ್ನು ಮುಂದು ಮಾಡಿಕೊಂಡು 2 ಜನಾಂಗಗಳು ಹೋರಾಟದ ಹಾದಿಯಲ್ಲಿ ಮುನ್ನಡೆದರೆ ಪ್ರವಾಸಿ ಕೇಂದ್ರವಾದ ಕೊಡಗಿನ ಬಗ್ಗೆ ಹೊರಭಾಗಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತೆ, ಜಿಲ್ಲೆಯಲ್ಲಿ ಅಶಾಂತಿಯ ವಾತಾವರಣವಿದೆ ಎನ್ನುವ ಭಾವನೆ ಮೂಡುತ್ತೆ ಎಂದು ಬೇಸರ ವ್ಯಕ್ತಪಡಿಸಿದರು. ಎಸ್ಡಿಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್, ನಗರಾಧ್ಯಕ್ಷ ರಿಜ್ವಾನ್, ಜಿಲ್ಲಾ ಸಮಿತಿ ಸದಸ್ಯರಾದ ಅಬ್ದುಲ್ ಜಲೀಲ್, ಮೇರಿ ವೇಗಸ್ ಹಾಗೂ ನಗರ ಸಮಿತಿ ಸದಸ್ಯ ಉಮ್ಮರ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಟ್ಟೆಮಾಡಿನ ಮೃತ್ಯುಂಜಯ ದೇವಾಲಯಕ್ಕೆ ಸಂಬಂಧಿಸಿದಂತಹ ಒಂದು ವಸ್ತ್ರ ಸಂಹಿತೆಗೆ ಸಂಬಂಧಿಸಿದ ವಿಚಾರದಲ್ಲಿ 2 ಜನಾಂಗದ ನಡುವೆ
ಭಿನ್ನತೆಯನ್ನು ಏರ್ಪಟ್ಟು ನಿರಂತರವಾಗಿ ಹೋರಾಟದ ರೂಪುರೇಷೆಗಳನ್ನು ಜನಾಂಗದವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೋರಾಟ ಮಾಡ್ತಕ್ಕಂಥದ್ದು ಎಲ್ಲರ ಸಾಂವಿಧಾನಿಕ ಹಕ್ಕು. ಆದರೆ ಜನಾಂಗೀಯ ವಿಷಯದಲ್ಲಿ ಹೋರಾಟ ನಡೆದರೆ ಎಲ್ಲ ಒಂದು ಕಡೆ ಹೊರ ರಾಜ್ಯದ ಹಾಗೂ ಹೊರ ಜಿಲ್ಲೆಯ ನೋಡ್ತಾ ಇರತಕ್ಕಂತಹ ನಾಗರಿಕರು ಜಿಲ್ಲೆಯಲ್ಲಿ ಅಶಾಂತಿ ಇದೆ ಅಂತಕ್ಕಂಥ ತಪ್ಪು ಗ್ರಹಕ್ಕೆ ಬಂದುಬಿಡ್ತಾರೆ. ಜಿಲ್ಲೆ ತುಂಬ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ, ಪ್ರವಾಸಿಗರ ಕೇಂದ್ರ ಬಿಂದು, ಸುಂದರ ರಮಣೀಯ ತಾಣದ ನಡುವಿನಲ್ಲಿ ಈ ಜಿಲ್ಲೆಯಲ್ಲಿ ವಾಸ ಇರತಕ್ಕಂತಹ ನಾವುಗಳು ದಿನದಿಂದ ದಿನಕ್ಕೆ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿರ್ತಕ್ಕಂತಹ ಎರಡು ಜನಾಂಗದವರು ಕೂಡ ಈ ಜಿಲ್ಲೆಗೆ ಹಾಗೂ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಅದು ಕ್ರೀಡೆ ಆಗಿರಲಿ, ಅದು ದೇಶ ಸೇವೆ ಆಗಿರಲಿ, ಚಲನಚಿತ್ರ ಆಗಿರಲಿ ಹಾಗೂ ಇನ್ನಿತರ ವಿಭಿನ್ನ ಕ್ಷೇತ್ರಗಳಲ್ಲೂ ಕೂಡ ಅಪಾರವಾಗಿರ್ತಕ್ಕಂಥ ಮಾಡಿದ್ದಾರೆ. ಬಹಳ ಅಭಿಮಾನದ ವಿಚಾರ ಏನು ಹೇಳಿದರೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಎರಡು ಜನಾಂಗದ ಮುಖಂಡರು, ನಾಯಕರು ಕೂಡ ಹೋರಾಟಗಾರರು ಇವತ್ತು ದೇಶದಲ್ಲಿ ಪ್ರಸಿದ್ಧರಾಗಿದ್ದಾರೆ, ಪ್ರಶಂಸೆಗೂ ಕೂಡ ಪಾತ್ರರಾಗಿದ್ದಾರೆ. ಇದು ಕಳೆದ ಹಲವು ತಿಂಗಳಿಂದ ನಡೀತಾ ಇದ್ರು ಕೂಡ ಇದಕ್ಕೆ ನನಗನ್ನಿಸುತ್ತೆ ಇದಕ್ಕೆ ಕಾರಣ ಜಿಲ್ಲೆಯ ಪ್ರತಿನಿಧಿಗಳು ಮಧ್ಯ ಪ್ರವೇಶಿಸದೆ ಮೌನ ವಹಿಸಿರ್ತಕ್ಕಂಥದ್ದೇ ಇಷ್ಟರ ಮಟ್ಟಿಗೆ ಅದು ಬೆಳೀತಾ ಇದೆ ಅಂತ ಹೇಳಿ. ಯಾಕೆಂತಂದ್ರೆ ಎರಡು ಜನಾಂಗದವರು ಕೂಡ ಜನಾಂಗೀಯ ನಾಯಕರನ್ನ ಬೆಳೆಸಿದ್ದಾರೆ. ಅದು ಜಾತ್ಯತೀತವಾಗಿ ಈ ಜಿಲ್ಲೆಯಲ್ಲಿ ಎರಡು ಕಡೆಗಳು ಎರಡು ಜನಾಂಗೀಯದ ನಾಯಕರುಗಳು ಸಂಸದರುಗಳನ್ನು ಕೂಡ ಇಲ್ಲಿ ಹಿಂದೆ ಹುಟ್ಟಿದ್ರು ಕೂಡ ಇದು ಶಮನ ಆಗದೆ ಇದೇ ರೀತಿಯಲ್ಲಿ ಬೆಳೀತಾ ಇರತಕ್ಕಂಥ ಅಸಮಾಧಾನ ಕಾರಣ ಏನು ಹೇಳ್ತಕ್ಕಂಥದ್ದು ಮೆಲುಕು ಹಾಕಬೇಕು. ಆದ ಕಾರಣ ಮಾಜಿ ಶಾಸಕರು, ಹಾಲಿ ಶಾಸಕರು, ಸಂಸದರು, ಮಾಜಿ ಸಂಸದರು ಎಲ್ಲರೂ ಸೇರಿ ಆದಷ್ಟು ಬೇಗ ಈ ವಿಷಯವನ್ನ ಇತ್ಯರ್ಥಪಡಿಸಿ ಎರಡು ಜನಾಂಗದವರನ್ನು ವಿಶ್ವಾಸಕ್ಕೆ ತೆಗೆದು ಈ ವಿಷಯವನ್ನ ಸಮಾಧಾನ ಮಾಡಬೇಕು ಅಂತ ಹೇಳಿ ನಾನು
9535146181. Pekachi Restaurant Cafe, Fabins Family Restaurant. ಕಡಂಗ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದ ಬಿಡ್ಡಿಂಗ್ ಪ್ರಕ್ರಿಯೆ ಕಡಂಗ ಶಾದಿ ಮಹಲ್ ಸಭಾಂಗಣದಲ್ಲಿ ನಡೆಯಿತು. ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನರಿಯಂದಡ ಗ್ರಾಮ ಪಂಚಾಯಿತಿ ಸದಸ್ಯ ಸುಬೈರ್, ಕೆಪಿಎಲ್ ಕ್ರಿಕೆಟ್ 10ನೇ ವರ್ಷಕ್ಕೆ ಪದಾರ್ಪಣೆಯಾಗಿದೆ ಎಂಬುದು ಸಂತೋಷದ ವಿಷಯವೆಂದರು. ಮತ್ತೋರ್ವ ಮುಖ್ಯ ಅತಿಥಿ ಪತ್ರಕರ್ತ ಅಶ್ರಫ್ ಮಾತನಾಡಿ, ಕೆಪಿಎಲ್ ಆಯೋಜಕರು ಉತ್ತಮ ಕ್ರೀಡಾಕೂಟ ಆಯೋಜಿಸುವ ಮೂಲಕ ಕ್ರೀಡಾ ಸ್ಫೂರ್ತಿಯನ್ನು ಮೆರಿತಾ ಇರುವುದು ಶ್ಲಾಘನೀಯವೆಂದರು. ಆಟಗಳು ನಡೀಬೇಕು ಅಂತ ನಾವು ಶುಭವನ್ನು ಇದ್ದೇನೆ. ಅದರೊಟ್ಟಿಗೆ ನಾವು ಮಾಡಬೇಕಾಗಿದ್ದಂದ್ರೆ ಈ 10 ವರ್ಷ ನಡೆಸಿಕೊಂಡು ನಾವು ಒಂದು ಕ್ಲಬ್ಬನ್ನು ಒಳ್ಳೆ ರೀತಿ ಊರಿಗಾಗಿ ಎಲ್ಲ ಸ್ಪೋರ್ಟ್ಸ್ ಅನ್ನು ನಡೆಸುವಂತ ಎಲ್ಲರೂ ಸೇರಿ ಒಂದು ಕ್ಲಬ್ ಮಾಡಿ ಅದರೊಟ್ಟಿಗೆನೆ ಕ್ರಿಕೆಟ್ ಆಗಲಿ, ವಾಲಿಬಾಲ್ ಆಗಲಿ, ಫುಟ್ಬಾಲ್ ಆಗಲಿ ಒಳ್ಳೆ ರೀತಿ ಒಂದೇ ಸಮಯದಲ್ಲಿ ನಡೆಸುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕೆಪಿಎಲ್ ಬಹಳ ಉತ್ತಮವಾಗಿ ಕ್ರೀಡಾಕೂಟವನ್ನು ಆಯೋಜಿಸುತ್ತಾ ಬಂದಿದ್ದೀರಾ. ತಾವು ಇನ್ನೂ ಕೂಡ ಇದೇ ರೀತಿ ಉತ್ತಮ ಕ್ರೀಡಾಕೂಟಗಳನ್ನು ನಡೆಸುತ್ತಾ ಕಡಂಗ ಗ್ರಾಮಕ್ಕೆ ಒಳ್ಳೆಯ ಕ್ರೀಡಾಪಟುಗಳನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಅತ್ಯುತ್ತಮ ಕ್ರಿಕೆಟ್ ಆಟಗಾರರನ್ನು ಸಮರ್ಪಿಸುವಂತಾಗಲಿ ಎಂದು ಹಾರೈಸುತ್ತೇನೆ. ಜಿದ್ದಾಜಿದ್ದಿನಿಂದ ನಡೆದ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಕಡಂಗ ವ್ಯಾಪ್ತಿಯ ಒಟ್ಟು 7 ತಂಡಗಳಾದ ಕೂರ್ಗ್ ವಾರಿಯರ್ಸ್, ಎಬಿಆರ್ ಕ್ರಿಕೆಟರ್ಸ್, ಕೊಡಗು ರಾಯಲ್ಸ್, 11 ಮಂಸ್ಟರ್, ಸ್ಟ್ರೈಕ್ ಫೋರ್ಸ್ 11, ತಪ್ಸಿ ಕ್ರಿಕೆಟರ್ಸ್, ಸ್ಟ್ರೀಟ್ ಫೈಟರ್ಸ್ ತಂಡಗಳ ಮಾಲೀಕರು ಹಾಗೂ ವ್ಯವಸ್ಥಾಪಕರು, ಕೋಚ್ ಪಾಲ್ಗೊಂಡಿದ್ದರು. ಈ ಸಂದರ್ಭ ಮೊಹಿದ್ದೀನ್ ಜುಮ್ಮಾ ಮಸೀದಿ ಅಧ್ಯಕ್ಷ ಕುಂಜಾಬ್ದುಲ್ಲಾ, ಬದ್ರಿಯಾ ಮಸೀದಿ ಅಧ್ಯಕ್ಷ ಉಸ್ಮಾನ್, ನಡಿಕೇರಿಯಂಡ ಜೀವನ್, ಬರೋಡಾ ಬ್ಯಾಂಕ್ನ ಅಶ್ರಫ್, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ವೈಶಾಖ್, ಕರೀಂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್ ಎಂಬಿ, ಕಡಂಗ. ದಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ರಕ್ಷಾ ಸಮಿತಿ ಸಭೆ ಆರೋಗ್ಯ ಕೇಂದ್ರದ ಸಭಾಂಗಣದಲ್ಲಿ ನಡೆಯಿತು. ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಪೂವಯ್ಯ ಮಾತನಾಡಿ, ಕೊರೋನಾ ಸೇರಿದಂತೆ ಇನ್ನಿತರ ಕಾರಣಗಳಿಂದಾಗಿ ರಕ್ಷಾ ಸಮಿತಿ ಇಲ್ಲದೆ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗದೆ ಸಮಸ್ಯೆಗಳು ಉಂಟಾಗ್ತಾ ಇತ್ತು. ಇದೀಗ ನೂತನ ಸಮಿತಿ ಆಯ್ಕೆಗೊಂಡು ಕಾರ್ಯಪ್ರವೃತ್ತವಾಗ್ತಾ ಇದೆ. ಇಲ್ಲಿಗೆ ಬೇಕಾದ ಅವಶ್ಯಕತೆಗಳನ್ನು ಪರಿಶೀಲಿಸಿ ರೋಗಿಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡಲು ಸಹಕಾರಿಯಾಗಲಿದೆ ಎಂದರು. ಈ ಸಭೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ರಚನೆ ಆಗಿರೋದ್ರಿಂದ ನಮಗೆ ಒಂದು ಬೆಂಬಲ ಸಿಕ್ಕಾಗೆ ಆ್ಯಂಡ್ ನಮಗೆ ಏನೇ ಆಸ್ಪತ್ರೆಯ ತೊಂದರೆ ಆಗಲಿ, ಸಿಬ್ಬಂದಿಗಳ ತೊಂದರೆ ಆಗಲಿ, ಇಲ್ಲ ಬೇರೆ ನಾನಾ ರೀತಿಯ ತೊಂದರೆಗಳನ್ನು ನಾವು ಇವರೊಟ್ಟಿಗೆ ಹಂಚಿಕೊಳ್ಳಬಹುದು. ನಮ್ಮ ತೊಂದರೆಗಳನ್ನು ಇವರು ಬಗೆಹರಿಸಲು ಸಂಪೂರ್ಣವಾಗಿ ಯಶಸ್ವಿಯಾಗ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ಈ ಮುಂದೆ ಆದಷ್ಟು ನಮ್ಮ ಕೆಲಸಗಳನ್ನು ಇವರಿಗೆ ಮತ್ತು ಜನಕ್ಕೆ ಬಳಕೆಯಾಗುವ ಹಾಗೆ ನಾವು ಮಾಡಲು ಇಚ್ಛಿಸ್ತೇವೆ. ಸಭೆಯಲ್ಲಿ ಸಮಿತಿ ಸದಸ್ಯರು ಲೆಕ್ಕಪತ್ರವನ್ನು ಪರಿಶೀಲಿಸಿ ಮಾಹಿತಿಗಳನ್ನು ಪಡ್ಕೊಂಡು ಮುಂದೆ ಕೈಗೊಳ್ಳಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚಿಸಿ ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವನಜಾಕ್ಷಿ ರೇಣುಕೇಶ್, ಉಪಾಧ್ಯಕ್ಷ ಕಂಗಂಡ ಶಶಿ, ಸಮಿತಿ ಸದಸ್ಯರಾದ ರಾಜಪ್ಪ ಟಿಆರ್, ಎಸಿ ಶಾಂತಿ, ಮೊಹಮ್ಮದ್ ಅಶ್ರಫ್, ಅಪ್ಪಚಟ್ಟೋಳಂಡ ಮಿಥುನ್ ಬಾಚಯ್ಯ, ಡಾಕ್ಟರ್ ಜೀವನ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. ಇದಕ್ಕಾಗಿ ಯೂಸ್ ಮಾಡಿದ್ದೀನಿ
ಸೊ ಬಟ್ ಕೆಲವು ಮಾತ್ರೆಗಳು ಯಾವುವು, ಈಗ ನಾನು ಆರ್ಥೋಪೆಡಿಕ್ ಸರ್ಜನ್, ನಮ್ಮ ಆರ್ಥೋಪೆಡಿಕ್ ಕಡೆಯಿಂದ ಕೆಲವು ಮಾತ್ರೆಗಳು ಹೈ ಮೂವಿಂಗ್ ಬೇಕಾಗುತ್ತೆ. ಯಾಕಂದ್ರೆ ಎಲ್ಲ ಖಾಲಿ ಮಾಡಿಬಿಟ್ರೆ ನಾಳೆ ಜನರೇಟರ್ ಹೋಯ್ತು, ಇನ್ನೊಂದು UPS ಹೋಯ್ತು, ಒಂದು ಎಮರ್ಜೆನ್ಸಿ ಇತ್ತು ಅಂದ್ರೆ ನಮಗೆ ಎಲ್ಲ ಖರ್ಚು ಮಾಡಲಿಕ್ಕೆ ಅನುದಾನ ಇರೋದಿಲ್ಲ. ಅದೇ ಪ್ರಾಬ್ಲಮ್ ಸಮಯದಲ್ಲಿ ಯಾವಾಗ ನಮ್ಮ ಇಂಡಿಯನ್ ಇರ್ತಾರೆ. ಬಟ್ ಮೇಡಮ್ ಅದೇ ತರ ಏನಾಗ್ತಿರುತ್ತೆ ಅಂದ್ರೆ ನಮಗೆ ಬೈಲಾಸ್ ಪ್ರಕಾರ ಎಮರ್ಜೆನ್ಸಿ ಮೆಡಿಸಿನ್ಸ್ ಮಾತ್ರ ತಗೊಳಕ್ಕೆ ನಮಗೆ ಬೈಲಾಸ್ ಇರೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಪೇಷಂಟ್ ಪ್ರೋಗ್ರಾಮ್ ಅಲ್ಲಿ JSSK ಡ್ರಗ್ಸ್ ಅಂಡ್ ಕನ್ಸ್ಯೂಮರ್ಸ್ಗೆ ಇಲ್ಲಿ ತನಕ 10,542 ರೂಪಾಯಿ ಖರ್ಚು ಮಾಡಿದ್ದೀವಿ. ಈ JSSK ಅಂದ್ರೆ ಜನರಲ್ ಶಿಶು ಯೋಜನೆ ಅಂತ. ಅಂದ್ರೆ ನಾವು ಡೆಲಿವರಿ ಆಗಿ ತಾಯಿ ಮತ್ತೆ ಮಗುಗೆ ಬೇಕಾಗುವಂತ ಆರೋಗ್ಯಕ್ಕೆ ಬೇಕಾಗುವಂತ ಡ್ರಗ್ಸ್. ಫಾರ್ ಎಕ್ಸಾಂಪಲ್ ಈಗ ರಕ್ತ ಕಡಿಮೆ ಇರುತ್ತೆ, ಐರನ್ ಸಲ್ಫೇಟ್ ಇಂಜೆಕ್ಷನ್ ನಮಗೆ ಇರೋದಿಲ್ಲ ಅಂತಂದ್ರೆ ಸರ್ಕಾರದ ಈ ಅನುದಾನ ನಮಗೆ ಇಷ್ಟು ಬಿದ್ದಿರುತ್ತೆ, ಪ್ರೊಕ್ಯೂರ್ ಮಾಡೋದು. ಅದೇ ತರ JSSK ಡಯಾಗ್ನೋಸ್ಟಿಕ್ಸ್ ಅಲ್ಲಿ 11,840 ಅಂದ್ರೆ ಲ್ಯಾಬ್ ಐಟಮ್ಸ್ ಅವರಿಗೆ ತಾಯಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಅದನ್ನು ನಾವು ಈ ಖರ್ಚು ಮಾಡ್ತೀವಿ. JSSK ಡಯಟ್ ಅಂದ್ರೆ ಅವರು ಊಟ ಕಲಿಸ್ಕೊಡಲ್ಲ. ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಹಳೆ ತಾಲೂಕುವಿನ ಅಲ್ ಅಮೀನ್ ಕ್ರಿಕೆಟರ್ಸ್ ವತಿಯಿಂದ ಏರ್ಪಡಿಸಿದ್ದ 6ನೇ ವರ್ಷದ ಹಳೆ ತಾಲೂಕು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆ ನೀಡಿ ಗ್ರಾಮ ಪಂಚಾಯಿತಿ ಸದಸ್ಯ ಕೊಲ್ಲೆಟಿರ ಅರುಣ್ ಬೇಬಾ ಮಾತನಾಡಿದರು. ಕಳೆದ 146 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಶಾಲಾ ಮೈದಾನದಲ್ಲಿ ಹಲವಾರು ರೀತಿಯ ಕ್ರೀಡೆಗಳನ್ನು ಆಯೋಜಿಸಿ ಕ್ರೀಡಾಪಟುಗಳನ್ನು ರಾಷ್ಟ್ರ ರಾಜ್ಯ ಮಟ್ಟಕ್ಕೆ ತಂದ ಹೆಗ್ಗಳಿಕೆಯಿಂದ ಶಾಲೆ ಹೊಂದಿದೆ ಎಂದರು. ಇಲ್ಲಿ ಹೇಳಲಿಕ್ಕೆ ಏನನ್ನು ಖುಷಿ ಪಡೆದು ಅಂತ ಹೇಳಿದ್ರೆ, ಈಗ ನಾನು ಈಗಾಗಲೇ ಹೇಳಿದ್ದೀನಿ 97ರಲ್ಲಿ ಕೊಡವರಿಗೆ ಮಾತ್ರ ಶುರುವಾಯಿತು. ಬಹುಶಃ ಹಳೆ ತಾಲೂಕು ಪ್ರೀಮಿಯರ್ ಲೀಗ್ ಎಲ್ಲಾ ಜಾತಿ ಜನಾಂಗದವರನ್ನು ಸೇರಿಸಿಕೊಂಡು ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಾಪೋಕ್ಲು ಬಹುಶಃ 146 ವರ್ಷಗಳ ಇತಿಹಾಸವನ್ನು ಹೊಂದಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇತಿಹಾಸವನ್ನು ಹೊಂದಿರುವಂತಹ ಈ ಶಾಲೆ ಆಟದ ಮೈದಾನದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಒಂದು ಮಾದರಿ ಸಂಸ್ಥೆಯಾಗಿ ಹಳೆ ತಾಲೂಕು ಪ್ರೀಮಿಯರ್ ಲೀಗ್ ಕಾರ್ಬಾರ್ ಮಾಡ್ತಾ ಇದೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲಾ ಜಾತಿ ಜನಾಂಗದವರು. ಮಾಹಿತಿ ಹಕ್ಕು ಕಾರ್ಯಕರ್ತ KA ಹ್ಯಾರಿಸ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲೂ ಕೂಡ IPL ಮಾದರಿಯಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡ್ತಾ ಇರುವುದು ಶ್ಲಾಘನೀಯವೆಂದರು. ಎಲ್ಲ ಊರಿನಲ್ಲೂ ಏನು IPL ಅಂದ್ರೆ ನಮ್ಮ ದೇಶದಲ್ಲಿ ಯಾವಾಗ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಪ್ರಾರಂಭವಾಯಿತು, ಅದೇ ಮಾದರಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಅವರವರ ಊರಿನ ಹೆಸರಿಟ್ಕೊಂಡು HPL ಹಳೆ ತಾಲೂಕ್ ಪ್ರೀಮಿಯರ್ ಲೀಗ್. ಈ ಸಂದರ್ಭ ಅಂಕುರ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ರಾಜಾ ಚರ್ಮಣ, ಗ್ರಾಮ ಪಂಚಾಯಿತಿ ಸದಸ್ಯ TA ಮೊಹಮ್ಮದ್, ಪ್ರಮುಖರಾದ MS ಇಬ್ರಾಹಿಂ, AA ಅಬೂಬಕ್ಕರ್, TA ಇಬ್ರಾಹಿಂ, ಆಯೋಜಕರಾದ ರಿಜ್ವಾನ್, ಆಸಿಫ್, ಮೊಹಮ್ಮದ್ ಅಲಿ, ಅಲ್ ಅಮೀನ್ ಕ್ರಿಕೆಟರ್ಸ್ನ ಪದಾಧಿಕಾರಿಗಳು, ವಿವಿಧ ತಂಡಗಳ ಕ್ರೀಡಾಪಟುಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಮಾಡಿಕೊಡುವಂತಹ ಸಂದರ್ಭದಲ್ಲಿ ಅನಂತ ಧನ್ಯವಾದವನ್ನು ಅತಿಥಿಗಳಿಗೆ ಸೂಚಿಸ್ತಾ ಇದ್ದೇವೆ ಎಂದು ಪಂದ್ಯಾಕೂಟದ ಉದ್ಘಾಟನೆಯೂ ಕೂಡ ಆಗ್ತಾ ಇದೆ. ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಆರಂಭ ಇದೆ. ನಮ್ಮ ಈ ಒಂದು ಕರೆಗೆ ಹೋಗ್ಬಿಟ್ಟು ಪಂದ್ಯ ಅದ್ಭುತವಾದಂತಹ ಇಂದಿನಿಂದ ಆರಂಭವಾಗ್ತಾ ಇದೆ HPL ಹಳೆ ತಾಲೂಕು HPL ಅಗಲವಾದಿ ಎಸೆತ, ತಂಡಕ್ಕೆ ಒಂದು ಅತಿರಿಕ್ತ ರನ್ನುಗಳ ಕಮಲ್ ಕಿಶೋರ್ ಲೆಗ್ ಸೈಡ್ ಲೆಫ್ಟ್ ಮತ್ತೊಮ್ಮೆ ಗೂಟ್ ರಕ್ಷಣೆ.